ಮಾನ್ಯ ಸಭಾಧ್ಯಕ್ಷರೇ, ಏನೊಂದು ಔಷಧಿಗಳ ಲಭ್ಯತೆ ಬಗ್ಗೆ ನಮ್ಮ ರಾಜ್ಯದ ಆಸ್ಪತ್ರೆಗಳಲ್ಲಿ ಔಷಧಿ ಕೊರತೆ ಇದೆ ಅನ್ನುವಂಥದ್ದನ್ನ ಪ್ರಶ್ನೆ ಕೇಳಿದ್ದೀನಿ. ಈ ವಿಚಾರದಲ್ಲಿ ಉತ್ತರವನ್ನು ಒದಗಿಸಿದ್ದಾರೆ. ಏನೊಂದು KSMHCLನಲ್ಲಿ ಮೋಸ್ಟ್ ಎಸೆನ್ಷಿಯಲ್ ಡ್ರಗ್ಸು, ಎಸೆನ್ಷಿಯಲ್, ಮೋಸ್ಟ್ ಎಸೆನ್ಷಿಯಲ್, ವೆರಿ ಎಸೆನ್ಷಿಯಲ್ 3 ಕ್ಯಾಟಗರಿ ಮಾಡ್ಕೊಂಡಿರೋದು. ಈ 3 ಕ್ಯಾಟಗರಿಯ ಡ್ರಗ್ಸು 761 ಡ್ರಗ್ಸ್ ಅವೈಲೇಬಲ್ ಇರಲೇಬೇಕು. ಕಡ್ಡಾಯವಾಗಿ ಈ 761 ಔಷಧಿಗಳು ಲಭ್ಯವೇ ಇರಬೇಕು. ಆದರೆ ಇಲ್ಲಿ ಉತ್ತರದಲ್ಲಿ ಕೊಟ್ಟಿದ್ದಾರೆ 475 ಔಷಧಿ ಲಭ್ಯತೆ ಇದೆ. ದಾಸ್ತಾನುಗಳಲ್ಲಿ, ಉಗ್ರಣಗಳಲ್ಲಿ 344 ಇದೆ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಇರುವಂಥ ಇನ್ಫಾರ್ಮೇಶನ್ 250 ಡ್ರಗ್ಸ್ ಅಷ್ಟೇ, 231 ಮಾತ್ರ ಲಭ್ಯತೆ ಇರೋದು ಸರ್. 761 ಇರಬೇಕಾಗಿರೋ ಜಾಗದಲ್ಲಿ ನೀವು ಕೊಟ್ಟಿರೋ ಉತ್ತರದಲ್ಲಿ 475 ಕೊಟ್ಟಿದ್ದೀರಾ. 475 KSMHCLನಲ್ಲಿ ಅವೈಲೇಬಲ್ ಇದೆ ಅಂತ. ನೆಕ್ಸ್ಟ್ ಗೋಡೌನ್ನಲ್ಲಿ ಅವೈಲೇಬಲ್ ಡ್ರಗ್ಸ್ 344 ಕೊಟ್ಟಿದ್ದೀರಾ. ಆಕ್ಚುಲ್ ಇರೋದು 231 ಮಾತ್ರ ಲಭ್ಯ ಇದೆ ಸರ್. 761 ಡ್ರಗ್ಸಲ್ಲಿ ಬರೀ 231 ಇದೆ. ಮತ್ತೆ ಸಭಾಧ್ಯಕ್ಷರೇ, 4 ವರ್ಷಕ್ಕಿಂತ ಹೆಚ್ಚಿನ ಸಮಯ ಆಗಿದೆ, ಯಾವುದೂ ಟೆಂಡರ್ ಆಗಿಲ್ಲ. 4 ವರ್ಷದಿಂದ ಟೆಂಡರ್ನೂ ಪ್ರಕ್ರಿಯೆ ನಡೆದಿಲ್ಲ 4 ವರ್ಷದಿಂದನೂ. ಸೊ ಈ ರೀತಿ ಮತ್ತು ನ್ಯಾಷನಲ್ ಹೆಲ್ತ್ ಮಿಷನ್ ಇಂದ 157 ಕೋಟಿ ಹಣವನ್ನು ಕೊಟ್ಟಿದ್ದಾರೆ 2024-25ರಲ್ಲಿ. 24-25ನಲ್ಲಿ 157 ಕೋಟಿ ಮೀಸಲಾಗಿಡುವಂಥದ್ದಾಗಿದೆ ಫ್ರೀ ಡ್ರಗ್ಸ್ ಸರ್ವಿಸಸ್ಗೆ. ಯುಟಿಲೈಸೇಷನ್ ಎಷ್ಟು ಗೊತ್ತಾ? ಇದುವರೆಗೂ ಡಿಸೆಂಬರ್ವರೆಗೂ ಬರೀ 5.5 ಕೋಟಿ, 3.5% ಮಾತ್ರ ಅಚೀವ್ ಆಗಿದೆ ಸರ್. ಆಯಿತು, ಇವರಂತೂ ಔಷಧಿ ಕೊಡಲ್ಲ. ಆ ಕೆಳಗಡೆ ಆ ಸಂಸ್ಥೆಗಳು ಕೊಂಡ್ಕೊಳ್ಳಿಕ್ಕೂ ಅದಕ್ಕೂ ಪರ್ಮಿಷನ್ ಸಿಗಲ್ಲ. ನೀವು ಕೊಂಡ್ಕೊಳ್ಳಿ ಅಂತ ಹೇಳ್ತಾರೆ, ಹಣ ಕೊಟ್ಟಿರಲ್ಲ, ಅದಕ್ಕೆ NOC ತಗೊಳ್ಬೇಕು. ಇದು ಯಾವುದೇ KSMHCLನಿಂದ ಸರ್ ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಇದು ಯಾವುದು ನಿಮ್ಮನ್ನ ಇದನ್ನ ಬೈಬೇಕು ತೆಗೊಳ್ಬೇಕು ಅನ್ನೋಕ್ಕಲ್ಲ, ಏನೂ ಇಲ್ಲ. ಜಸ್ಟ್ ಬ್ರಿಂಗ್ ಇಟ್ ಯುವರ್ ನೋಟಿಸ್. ಯಾವುದಿಲ್ಲ, ರಿಯಾಲಿಟಿ ಹೇಳ್ತಾ ಇದ್ದೀನಿ. ನಿಮ್ಮ ಉದ್ದೇಶ ಉದ್ದೇಶ ತಗೊಳ್ಳೋದು ಹೇಳೋದು ಇಲ್ಲ, ಅದು ಹೇಳೋದೇ ಬೇಕಾಗಿಲ್ಲ ಅಲ್ಲ. ಯಾಕೆ ಹೇಳ್ಬೇಕು ಅದನ್ನ? ಅದು ಉದ್ದೇಶ ಇಲ್ಲದೆ ಹೋದ್ರೆ ಹೇಳದೇ ಬೇಕಾಗಿಲ್ಲ. ರಾಜಕೀಯ ಅಲ್ವಾ, ಇರ್ಬೇಕಲ್ಲ ಒಂದ್ ಸ್ವಲ್ಪ. ಆಯ್ತು, ಇಲ್ಲಿ ಬೇಡ ರಾಜ್ಯಕ್ಕೆ ಕ್ವಶನ್ ಅವರಲ್ಲಿ. ಇವತ್ತೊಂದು ಚಲೋ ಮಾತಾಡಿ. ಕ್ವಶನ್ ಕೇಳಿ ಉತ್ತರ ಕೊಡ್ತಾರೆ, ಕ್ಲಾರಿಫಿಕೇಶನ್ ಕೇಳಿ, ಜನರಿಗೆ ಪ್ರಯೋಜನ ಆಗಲಿ. ಓಕೆ, ಜನಕ್ಕೆ ಪ್ರಯೋಜನ ಆಗ್ಲಿ ಅಂತಾನೆ ಮಾತಾಡ್ತಿದ್ದೀನಿ ಸರ್. ಮಾತಾಡಾಗ್ತದ, ಆನ್ಸರ್ ತಗೊಳ್ಬೇಕು. ಓಕೆ, ಅನುಷ್ಠಾನ ಆಗಬೇಕು ಸರ್. ಹಾ ಸರಿ, ಕೇಳಿರಂತೆ ಒಂದು ನಿಮಿಷ ಇದು ಮುಗಿಸ್ಬೋದು. 2 ಹೌದು. ಸೊ ಹಾಗಾಗಿ ಏನೊಂದು ಯುಟಿಲೈಸೇಷನ್ ಏನಾಗಬೇಕಾಗಿದೆ. ಈವನ್ ನಿಮ್ಮ ಡ್ರಗ್ ಪ್ರೊಕ್ಯೂರ್ಮೆಂಟ್ಗೆ ಏನು ಬಡ್ಜೆಟ್ ಅಲೋಕೇಟ್ ಆಗಿದೆಯಲ್ಲ ಸರ್, ಆ ಅಲೋಕೇಟ್ ಆಗಿದ್ದಂಥ ಫಂಡ್ ಯುಟಿಲೈಸೇಷನ್ ನೀವು ತಾವು ನೋಡಿ. ಡ್ರಗ್ ಪ್ರೊಕ್ಯೂರ್ಮೆಂಟ್ಗೆ ಅಂತ ಅಲೋಕೇಶನ್ ಮಾಡಿರೋಂಥ ಯುಟಿಲೈಸೇಷನ್ ನೋಡಿ. ಮತ್ತು ಎರಡನೇದು, ನ್ಯಾಷನಲ್ ಹೆಲ್ತ್ ಮಿಷನ್ನಲ್ಲಿ ಫ್ರೀ ಡ್ರಗ್ ಸಪ್ಲೈ ಸರ್ವಿಸಸ್ನ ಎಷ್ಟು ಯುಟಿಲೈಸೇಷನ್ ಆಗಿದೆ ನೋಡಿ. ಮತ್ತೆ ನಿಮ್ಮ ವೆಬ್ಸೈಟಲ್ಲೇ ನೋಡ್ಕೊಳ್ಳಿ ಸರ್, 231 ಇದೆ ಸರ್. ಕಳೆದ ಬಾರಿನೂ ನೀವು ಕೌನ್ಸಿಲ್ನಲ್ಲಿ ಉತ್ತರ ಕೊಡ್ತಾ ಇಷ್ಟೇ ಕೊಟ್ಟಿದ್ದೀರಾ ಡ್ರಗ್ಸ್, ಆದರೆ ಆಕ್ಚುಲಿ ಅವೈಲಬಿಲಿಟಿ ಇಷ್ಟಿದೆ. ಮತ್ತು ಅದ್ರ ಜೊತೆಗೆ ನೀವೇನು ಪರ್ಮಿಷನ್ ಅವ್ರಿಗೆ ARS ದುಡ್ಡಲ್ಲಿ ನೀವು ಔಷಧಿ ಕೊಂಡ್ಕೊಳ್ಳಿ ಅಂತ ಹೇಳ್ತೀರಾ ಅಲ್ಲ, ಆ ದುಡ್ಡು ಆ ಕೊಂಡ್ಕೊಳ್ಳಿಕ್ಕೆ 1 ಟೈಮ್ ಮಾತ್ರ ಪರ್ಮಿಷನ್ ಇರ್ತದೆ ದೊಡ್ಡ ಇನ್ಸ್ಟಿಟ್ಯೂಷನಿಂದ ನೀವು ಪರ್ಮಿಷನ್. ಅದಾದಮೇಲೆ ಏನೇ ಔಷಧಿ ಕೊಂಡ್ಕೋಬೇಕು ಅಂದರೆ ನೀವು NOC ಕೊಡ್ತಾ ಇರಬೇಕು. ಹಾಗಾಗಿ ಒಂದು ಕಡೆ ಔಷಧಿ ಇಲ್ಲ, ಅಥವಾ ಪೇಷಂಟ್ಗೆ ಔಷಧಿ ತಗೊಳ್ಳಿ ಅಂತನೂ ಡಾಕ್ಟರ್ ಬರ್ಕೊಡಂಗಿಲ್ಲ. ಆ ಡಾಕ್ಟರ್ ಏನಾರು ಔಷಧಿ ತಗೊಳ್ಳಿ ಅಂತ ಬರ್ಕೊಟ್ರೆ ಅವನನ್ನ ಸಸ್ಪೆನ್ಷನ್. ಇಲ್ಲೊಂದು ಕಡೆ ಔಷಧಿ ಇಲ್ಲ, ಒಂದು ಕಡೆ ಔಷಧಿ ಕೊಡ್ತಿಲ್ಲ, ಹಣನೂ ಇದೆ, ಹಣನೂ ಉಪಯೋಗ ಆಗ್ತಿಲ್ಲ. ಈ ರೀತಿ ಔಷಧಿಯ ಪರಿಸ್ಥಿತಿ, ಲಭ್ಯತೆ ಹೀಗಿದೆ. ನೆಕ್ಸ್ಟು, ಯಾವ ಸಂಸ್ಥೆಯಲ್ಲಿ ಒಡಂಬಡಿಕೆ, ಯಾಕೆಂದ್ರೆ ಇಲ್ಲಿ ಬಂದ ಈಗ ರಿಪ್ಲೈ ಸಿಕ್ಕಿತ್ತು, ನಾನು ನೋಡಲಿಕ್ಕೆ ಒಳಗೆ ಬರ್ತಿದ್ದ ಹಾಗೇನೆ ಉತ್ತರ ಸಿಕ್ಕಿರೋಂಥದ್ದು.
ಸೊ ಇನ್ನೊಂದು ರಾಜ್ಯದಲ್ಲಿ ನಕಲಿ ಔಷಧಿ ಜಾಲ, ಈ ಮಾಡಿರುವಂತ ನಕಲಿ ಔಷಧಿ ಜಾಲವನ್ನ 10 ಇದುವರೆಗೆ ಎಷ್ಟೆಷ್ಟು ಮಾಡಿದ್ದಾರೆ, ಏನ್ ಮೊಕದ್ದಮೆಗಳನ್ನು ಹೂಡಿ ಏನ್ ಪನಿಷ್ಮೆಂಟ್ ಆಗಿದೆಯೋ ಸರ್ ರಾಜರೋಷವಾಗಿ ಡ್ರಗ್ ಕಂಟ್ರೋಲರ್, ಡ್ರಗ್ ಇನ್ಸ್ಪೆಕ್ಟರ್ ಸರ್, 114 ಸ್ಯಾಂಕ್ಷನ್ ಪೋಸ್ಟ್ ಇದೆ ಸರ್. ವರ್ಕ್ ಮಾಡ್ತಿರೋರು ಎಷ್ಟು ಗೊತ್ತಾ ಸರ್? ಬರೀ 8 ಜನ. ಓನ್ಲಿ 8 ಪೀಪಲ್ ಆರ್ ಫಂಕ್ಷನಿಂಗ್. ಆದ್ರೆ ನಿಮ್ಮ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಎಷ್ಟಿದೆ ಗೊತ್ತಾ ಸರ್? 27,000 37,000 ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗಳಿದಾವೆ. ಮತ್ತೆ ನಕಲಿ ಏನ್ ಮಾಡ್ಬೇಕೀಗ? ಅದು ತಕ್ಷಣ ಖಾಲಿ ಹುದ್ದೆಯನ್ನ ಭರ್ತಿ ಮಾಡುವಂತದ್ದಾಗಬೇಕು. ಜನಕ್ಕೆ ನೋಡಿ, ಎಲ್ಲಕ್ಕಿಂತ ಸೀರಿಯಸ್ ತಮಗೂ ಗೊತ್ತಿರಲಿ ಸರ್, ಅರ್ಜೆಂಟ್ ಏನು ನಾವು ಕೇಳ್ತಿರೋದು, ನಕಲಿ ಔಷಧಿಗಳ ಮಾರಾಟ ಇವನ್ ಸ್ವತಃ ಮಂತ್ರಿಗಳು ಒಪ್ಕೊಂಡಿದ್ದಾರೆ. ನಕಲಿ ಔಷಧಿ ಮಾರಾಟ ಹೇರಳವಾಗಿ ಎಲ್ಲೆಂದ್ರೆ ಅಲ್ಲೇ ಸರ್. ಇಮ್ಯಾಜಿನ್ ಮಾಡಿ, ಜೀವವೇ ಡೂಪ್ಲಿಕೇಟ್ ಡ್ರಗ್ಸ್, ಸ್ಪೂರಿಯಸ್ ಡ್ರಗ್ಸ್ ಎಲ್ಲ ಅಂಗಡಿನಲ್ಲಿ ಮಾರ್ತಿದ್ದಾರೆ ಅಂದ್ರೆ ಹೇಗಿದು? ವ್ಯವಸ್ಥಿತವಾಗಿರೋ ಜಾಲನೇ ಅಲ್ವಾ ಸರ್? ಯಾವ್ದಾದ್ರು ಒಂದು ಫಾರ್ಮಸಿ ಅಂಗಡಿನಲ್ಲಿ ಡೂಪ್ಲಿಕೇಟ್ ಡ್ರಗ್ ಮಾರ್ತಿದ್ದಾರೆ ಅಂದ್ರೆ ಸರ್, ಇಮ್ಯಾಜಿನ್ ದ ಸಿಚುಯೇಷನ್. ಇಮ್ಯಾಜಿನ್ ಮಾಡಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿಗೂ ಡೂಪ್ಲಿಕೇಟ್ ಡ್ರಗ್, ಸ್ಪೂರಿಯಸ್ ಡ್ರಗ್ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಆಗಿದೆ ಅಂದ್ರೆ ಪರಿಸ್ಥಿತಿ ಯೋಚನೆ ಮಾಡಿ. ಇದು ಬಹಳ ದೊಡ್ಡ ಮಟ್ಟದಲ್ಲಿದೆ. ಮತ್ತು ಡ್ರಗ್ ಎಫಿಷಿಯನ್ಸಿನು ಇವತ್ತು ಸರ್ಕಾರದಲ್ಲಿ ತಗೊಳ್ಳುವಂತ ಮಾತ್ರೆಗಳು ಎಫಿಷಿಯನ್ಸಿ ಲೆವೆಲ್ 10%. ನಿಮ್ಮ ಹೆಸರು ತೊಗೊಳ್ಳಲ್ಲ, ಯಾಕಂದ್ರೆ ಮತ್ತೆ ನೀವು ನಿಂತ್ಕೊಂಡ್ಬಿಡಿ. 10% 20% ಇರಲ್ಲ ಸರ್ ಡ್ರಗ್ ಎಫಿಷಿಯನ್ಸಿ. ನೀವು ಆರೋಗ್ಯ ಸಚಿವರಾಗಿದ್ದವ್ರೆ. ಸೊ ಈ ರೀತಿ ಪರಿಸ್ಥಿತಿಯಲ್ಲಿ ಎಷ್ಟೋ ಜಿಲ್ಲೆನಲ್ಲಿ ಡ್ರಗ್ ಎಫಿಷಿಯನ್ಸಿ ಚೆಕ್ ಮಾಡೋ ಲ್ಯಾಬ್ಸ್ ಇಲ್ಲ. ಸೊ ಇಷ್ಟು ನಾನು ಕೇಳ್ತಿರುವಂತ ಪ್ರಶ್ನೆಗಳು. ಮತ್ತು ಯಾರಿಗಾರ ಒಂದು 10 ಜನ ಮೇಲೆ ಕೇಸ್ ಹಾಕಿದೀವಿ, 5 ಜನದ ಮೇಲೆ ಕೇಸ್ ಹಾಕಿದೀವಿ, ಕಳೆದ ಇದುವರೆಗೂ ಶಿಕ್ಷೆ ದೇ ಕಮ್ ಅಂಡರ್ 320 ಸರ್, ಗ್ರೀವಿಯಸ್ ಇಂಜುರಿ ಅಡಿಯಲ್ಲಿ. ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಸರ್ ಈ ಸ್ಪೂರಿಯಸ್ ಡ್ರಗ್ಸ್ ಮಾರಾಟ ಮಾಡಿನೂ, ಸ್ಪೂರಿಯಸ್ ಡ್ರಗ್ಸ್ ಆಗಿನೂ ಮಾರಾಟ ಆಗ್ತಿರೋಂಥದ್ದು. ಮತ್ತು ಮಂತ್ರಿ ಹೋಗ್ತಾ ಇದ್ರೆ ನಾವು ಈಗ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಶ್ವಥ್ ನಾರಾಯಣ ಅವರು ಬಹಳ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಮತ್ತು ಇದು ಪ್ರಮುಖವಾದಂಥ ವಿಷಯನೇ. ಯಾಕೆಂತ ಹೇಳಿದ್ರೆ ಔಷಧಿಗಳ ಸರಬರಾಜು ಸಮರ್ಪಕವಾಗಿ ಆಗಬೇಕು. ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲೇ ಹೋದ್ರೂ ಕೂಡ ಔಷಧಿಗಳು ಸಿಗಬೇಕು ನಮ್ಮ ಜನರಿಗೆ. ಅದರಲ್ಲಿ ಕೊರತೆ ಆದರೆ ಅದೇ ನಮ್ಮ ಮೂಲಭೂತ ಕರ್ತವ್ಯ. ಔಷಧಿನೇ ಇಲ್ಲದೆ ಹೋದರೆ ಮತ್ತೆ ನಾವು ಆಸ್ಪತ್ರೆ ಕಟ್ಬಿಟ್ಟು ಡಾಕ್ಟರ್ಗಳು ಇಟ್ಬಿಟ್ಟು ಏನು ಪ್ರಯೋಜನ? ಔಷಧಿಗಳು ಬೇಕೇ ಬೇಕು. ಈಗ ಅವ್ರು ಹೇಳೋ ಪ್ರಕಾರ ನಾನು ಉತ್ತರದಲ್ಲೆಲ್ಲ ಏನೇನು ವಿಷಯ ಇದೆ ಸ್ಪಷ್ಟವಾಗಿ ಹೇಳಿದ್ದೇನೆ. ಯಾವ ಪ್ರಮಾಣದಲ್ಲಿ ಎಷ್ಟು ಔಷಧಿಗಳಿದೆ ಮತ್ತು ನಮ್ಮ ಯಾವ ಕಾರಣಕ್ಕೆ ಆ ಔಷಧಿಗಳನ್ನು ನಮ್ಮ ಟೆಂಡರ್ ಪ್ರೊಸೆಸ್ ಖರೀದಿ ಮಾಡೋದಕ್ಕೆ ಏನೇನು ನ್ಯೂನತೆಗಳಿದೆ, ಏನು ಕಷ್ಟ ಆಗ್ತಾ ಇದೆ. ಯಾಕಂದರೆ ಕೆಲವು ಔಷಧಿಗಳು ನಾವು ಟೆಂಡರ್ಗಳು ಕರೆದ್ರೂ ಕೂಡ ಜನ ಭಾಗವಹಿಸೋದಿಲ್ಲ. ಯಾಕಂದರೆ ಕಡಿಮೆ ಪ್ರಮಾಣದಲ್ಲಿ ಇರುವಂಥ ಔಷಧಿಗಳಿಗೆ ಕ್ವಾಂಟಿಟಿ ಕಮ್ಮಿ ಇದ್ದಾಗ ಟೆಂಡರ್ದಾರರು ಬರೋದಿಲ್ಲ. ಕೆಲವು ಔಷಧಿಗಳು ಅದರ ವ್ಯಾಲ್ಯೂ ಭಾಳ ಕಮ್ಮಿ ಇರ್ತದೆ, ಅದಕ್ಕೂ ಕೂಡ ರೆಸ್ಪಾನ್ಸ್ ಭಾಳ ಕಮ್ಮಿ ಇರ್ತದೆ. ಸೊ ಇಂಥ ಎಲ್ಲ ಔಷಧಿಗಳು ಏನಿದೆ ನಮ್ಮಲ್ಲಿ ಎಸೆನ್ಷಿಯಲ್ ಡ್ರಗ್ ಅಂತ ಬರ್ತದೆ, ಡಿಸೈರಬಲ್ ಡ್ರಗ್ ಅಂತ ಬರ್ತದೆ. ಸೊ ಎಸೆನ್ಷಿಯಲ್ ಮತ್ತು ಡಿಸೈರಬಲ್ ಎರಡೂ ಸೇರಿ 732. ಅದರಲ್ಲಿ ನಮ್ಮಲ್ಲಿ ಒಟ್ಟು ಲಭ್ಯತೆ 344 ಅಂತ ಹಾಕಿದ್ದೀನಿ. ಮತ್ತು ಅದರ ಜೊತೆಯಲ್ಲಿ ಯಾವ್ಯಾವ ಔಷಧಿಗಳು ನಾವು ಇಲ್ಲಿಂದ ಸರಬರಾಜು ಮಾಡೋಕ್ಕಾಗಿರೋದಿಲ್ಲ ಅದನ್ನು ಸ್ಥಳೀಯವಾಗಿ ABRK ಫಂಡು, ARS ಫಂಡು, NFDS ಫಂಡು ಎಲ್ಲ ಫಂಡಲ್ಲಿ ಅವರೇ ತಗೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿರ್ತೀವಿ. ಅವರೆಲ್ಲ ಕಡೆ ಅದನ್ನು ಖರೀದಿ ಮಾಡ್ತಾರೆ. ಮತ್ತು ಅದಕ್ಕೇನು ಹೆಚ್ಚಿನ ಅನುಮೋದನೆ ಪಡ್ಕೊಳ್ತಕ್ಕಂಥದ್ದಕ್ಕೆ ಯಾವ ಸಮಸ್ಯೆ ಅವ್ರು ಹೇಳ್ತಾರೆ ಅದು ಆ ಥರ ಸಮಸ್ಯೆ ಏನಿಲ್ಲ. ಯಾಕಂದ್ರೆ ನಮಗೂ ಕೂಡ ಗೊತ್ತಿದೆ ಔಷಧಿ ಕೊಡುವಂಥದ್ದು ನಮ್ಮ ಮೂಲ ಜವಾಬ್ದಾರಿ. ಸೊ ಅದನ್ನು ಕೊಡಿಸ್ತಾ ಇದ್ದೀವಿ, ಸಿಗ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಒಟ್ಟಾರೆ 732 ಇದೆ. ಈ ವರ್ಷ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಯಾಕಂದ್ರೆ ಇದು ಅನೇಕ ಔಷಧಿಗಳು ಇವತ್ತು ಜನರ ಬೇಡಿಕೆ ಹೆಚ್ಚಿದೆ, ಆದರೆ ಅದು ನಮ್ಮ ಪಟ್ಟಿಯಲ್ಲಿಲ್ಲ, ಎಸೆನ್ಷಿಯಲ್ ಪಟ್ಟಿಯಲ್ಲಿಲ್ಲ, ಡಿಸೈರಬಲ್ ಪಟ್ಟಿಯಲ್ಲಿಲ್ಲ. ಅದನ್ನು ಈಗ ಈ ವರ್ಷ ನಾವು 1032ಗೆ ಏರಿಸಿ ಅದನ್ನು ಈಗ ಅಪ್ರೂವಲ್ಗೆ ಹೋಗಿದೆ. ಈಗೇನು ಟೆಂಡರ್ ಕರೀತಾ ಇದ್ದೀವಿ ಅದನ್ನು 1032ಗೆ 32 ಡ್ರಗ್ಸ್ ಅನ್ನು ನಾವು ತಗೊಂಡಿದ್ದೀವಿ ಈಗ, ಎಸೆನ್ಷಿಯಲ್ ಮತ್ತು ಡಿಸೈರಬಲ್. ಯಾಕಂದ್ರೆ ಅದನ್ನು ನಾವು ಪ್ರತಿ ವರ್ಷ ಬದಲಾವಣೆ ಮಾಡ್ತಾ ಇರಬೇಕಾಗ್ತದೆ, ಅದಕ್ಕೂ ಕೂಡ ಪ್ರೊಸೆಸ್ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ಅದನ್ನು ನಾವು ಮಾಡಿ
ಎಲ್ಲ ಕಡೆ ಔಷಧಿಗಳು ಸಿಗ್ತಾ ಇಲ್ಲ ಅಂತ ಹೇಳೋಕೆ ಹೋಗೋದಿಲ್ಲ. ಒಂದೊಂದ್ಸಲ ಯಾವುದೋ ಕೆಲವು ಸ್ಟಾಕ್ ಇಲ್ಲದೆ ಹೋದ್ರೆ ಬೇರೆ ಜಿಲ್ಲೆಯಿಂದ ಕೂಡ ಕಳಿಸುವಂತ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದೀವಿ. ಸೊ ಅದರಿಂದ ಔಷಧಿಗಳು ಸಿಗ್ತಾ ಇಲ್ಲ ಅಂತ ಹೇಳುವಂಥದ್ದು ಸರಿಯಲ್ಲ. ಎರಡನೇದು ಅವ್ರು ಹೇಳಿರುವಂಥದ್ದು ಏನು, ಈ ನಕಲಿ ಔಷಧಿ ಜಾಲ, ಅದರ ಬಗ್ಗೆ ನಾನು ಎಲ್ಲೆಲ್ಲಿ ಮೊಕದ್ದಮೆಗಳು ಹೂಡಿದ್ದೇವೆ ಅದನ್ನು ಹೇಳಿದ್ದೀನಿ. ಆಮೇಲೆ ಇದನ್ನ ನಾನು ಇನ್ನೊಂದು ಏನಂತ ಹೇಳಿದ್ರೆ, ಇದು ಒಂದು ನಕಲಿ ಅಂತ ಹೇಳಿದಾಗ ಅದರ ಅರ್ಥ ಏನಂತ ಹೇಳಿದ್ರೆ, ಅದರ ಒಂದು ಏನು ತಪ್ಪಾಗಿ ಹೆಸರು ಬರೆಯತಕ್ಕಂಥದ್ದು, ಅಥವಾ ಮ್ಯಾನುಫ್ಯಾಕ್ಚರರ್ ಯಾರೋ ಇವರು ಡೂಪ್ಲಿಕೇಟ್ ಆಗಿ ಅವ್ರ ಮ್ಯಾನುಫ್ಯಾಕ್ಚರ್ ಕಂಪನಿ ಹೆಸರು ಹಾಕುವಂಥದ್ದು, ಅಥವಾ ಈ ತರದ ಒಂದು 4-5 ಇದೆ ಕಂಟೈನರ್ ಮೇಲೆ ಯಾವ ತರ ಲೇಬಲ್ ಇರ್ತದೆ ಅಂತ, ಈ ತರ ಎಲ್ಲ ಇದೆ. ಮತ್ತು ಸ್ಪೂರಿಯಸ್ ಡ್ರಗ್ಸ್. ಇನ್ನೊಂದು ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ, ಅದು ಬೇರೆ, ಅದು ಈ ನಕಲಿ ಡ್ರಗ್ ಅಲ್ಲಿ ಬರಲ್ಲ. ಅದನ್ನು ಕೂಡ ನಾವು ಬಹಳ ನಮ್ಮ ಇಲಾಖೆ ಮಾನ್ಯ ಸಭಾಧ್ಯಕ್ಷರೇ ಇದ್ರ ಬಗ್ಗೆ ಬಹುಶಃ ಹಿಂದೆ ಎಷ್ಟು ಗಮನ ಕೊಡಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿನ ಗಮನ ನಮ್ಮ ಇಲಾಖೆ ಈ ಸಲ ಕೊಡ್ತಾ ಇದ್ದೀವಿ. ಅನೇಕ ಕಡೆ ನಾವು ತಪಾಸಣೆ ಮಾಡ್ತಾ ಇದ್ದೀವಿ, ವೀಕ್ಷಣೆ ಮತ್ತು ವಿಶ್ಲೇಷಣೆಗಳನ್ನ ತರಿಸಿ ಅದನ್ನ ಪರೀಕ್ಷೆ ಮಾಡ್ತಾ ಇದ್ದೀವಿ, ಮತ್ತು ಸಾಕಷ್ಟು ಕ್ರಮಗಳು ಕೂಡ ತಗೊಳ್ತಾ ಇದ್ದೀವಿ. ಕೇಂದ್ರದ ಸರ್ಕಾರ ಕೂಡ ಬರೆದಿದ್ದೀವಿ, ಇದ್ರ ಬಗ್ಗೆ ನಾವು ಹೆಚ್ಚಿನ ರೀತಿಯಾಗಿ ಗಮನ ಕೊಡಬೇಕು. ಯಾಕಂದ್ರೆ ಅನೇಕ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸಸ್ ಸರಿಯಾಗಿ ಇಲ್ಲದೆ ಇರತಕ್ಕಂಥದ್ದು ನಮ್ಮ ದೇಶದಲ್ಲಿದೆ. ನಮ್ಮ ರಾಜ್ಯದ ಸಮಸ್ಯೆ ಅಲ್ಲ, ಇಡೀ ದೇಶದ ಸಮಸ್ಯೆ. ಮತ್ತು ಅತಿ ಹೆಚ್ಚು ಈ ತರ ಮ್ಯಾನುಫ್ಯಾಕ್ಚರ್ಸ್ ಇರತಕ್ಕಂಥದ್ದು ಉತ್ತರ ಭಾರತದಲ್ಲಿ, ಹಿಮಾಚಲ್ ಪ್ರದೇಶ, ಉತ್ತರಾಖಂಡ ಇಂಥ ರಾಜ್ಯಗಳಲ್ಲಿ ಹೆಚ್ಚಿನ ಈ ರೀತಿಯಾದಂತಹ ಒಂದು ಮ್ಯಾನುಫ್ಯಾಕ್ಚರ್ಸ್ ಇರುವಂಥದ್ದು. ಸೊ ಈ ರಾಷ್ಟ್ರ ಮಟ್ಟದಲ್ಲಿ ನಾವು ಇದನ್ನ ಟ್ಯಾಕಲ್ ಮಾಡಬೇಕು ಅಂತ ಕೂಡ ನಾವು ಅದಕ್ಕೆ ಒತ್ತು ಕೊಡ್ತಾ ಇದ್ದೀವಿ. ನಾವು ಅವ್ರು ಹೇಳಿದ್ರು ಈಗ ನಮ್ಮಲ್ಲಿ ಡ್ರಗ್ ಇನ್ಸ್ಪೆಕ್ಟರ್ಸ್ ಏನು ಬಹಳ ಕಮ್ಮಿ ಇದ್ದಾರೆ ಅಂತ. ಖಂಡಿತ, ಯಾಕಂದ್ರೆ 83ರಲ್ಲಿ ಅದನ್ನ ತಗೊಳ್ಬೇಕು ಅಂತ ಔಷಧಿ ಪರಿವೀಕ್ಷಕರನ್ನ ತಗೊಳ್ತಕ್ಕಂಥದ್ದಕ್ಕೆ ಆಗಿತ್ತು. ಅದ್ರ 67ನ ಪ್ರೊವಿಷನ್ ಲಿಸ್ಟ್ ಅನೌನ್ಸ್ ಮಾಡಿದ್ರು. ಆ ಲಿಸ್ಟ್ ಅನೌನ್ಸ್ ಆದ್ಮೇಲೆ ಮತ್ತೆ ಕೋರ್ಟ್ಗೆಲ್ಲ ಹೋದ್ರು. ಕೋರ್ಟಲ್ಲಿ ಹೋಗಿ ಈಗ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗೆ ಹೋಗಿ ಈಗ ನಾವು ಹೈಕೋರ್ಟಿನ ಆದೇಶ ನಾವು ಒಪ್ಕೊಳ್ಳೋಕೆ ನಾವು ತಯಾರಾಗಿದ್ದು, ಮತ್ತೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಸುಪ್ರೀಂ ಕೋರ್ಟಲ್ಲೂ ಕೂಡ ನಮ್ಮ ಆಯುಕ್ತರು ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಕಂಟಿನ್ಯೂಸ್ 4 ಹಿಯರಿಂಗ್ ಆಗಿದೆ. ಈಗ 20ನೇ ತಾರೀಕು ಸುಪ್ರೀಂ ಕೋರ್ಟ್ ಮತ್ತೆ ಕೊನೆ ಹಿಯರಿಂಗ್ ಮಾಡಿ ನೀವೇನು ಒಪ್ಕೊಳ್ತೀರೋ ನಾವು ಅದಕ್ಕೆ ಲಾಗು ಮಾಡಕ್ ರೆಡಿ ಇದೀವಿ ನಾವು ಹೇಳಿದ್ದೀವಿ. ಸೊ ಅದಾದ್ರೆ ಒಂದು 67 ಜನ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ಸ್ ಬರ್ತಾರೆ. ಆದ್ರೆ ಡ್ರಗ್ ಇನ್ಸ್ಪೆಕ್ಟರ್ಸ್ ಇಲ್ಲ ಅಂತಲ್ಲ, ನಾವು ಪ್ರಭಾರವಾಗಿ ನಮ್ಮ ಅಡಿಷನಲ್ ಡ್ರಗ್ ಕಂಟ್ರೋಲರ್ಸ್ಗೆ ಆ ಜವಾಬ್ದಾರಿ ಕೊಟ್ಟಿದ್ದೀವಿ. ಸೊ ಎಲ್ಲ ಕಡೆ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ಸ್ ಅಂದ್ರೆ ADCಗಳು ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ನಿಮ್ಗೆ ಇತ್ತೀಚಿನ ದಿವಸದಲ್ಲಿ ಓದಿರ್ಬೋದು, ಎಲ್ಲ ಕಡೆ ನಾವು ಚೆಕ್ ಮಾಡಿದಾಗ ಸುಮಾರು ಬಹುಶಃ 87 ಅಷ್ಟು ನಾವು ಫಾರ್ಮಸಿಗಳನ್ನ ನಾವು ಸಸ್ಪೆಂಡ್ ಮಾಡ್ದು, 3ಅನ್ನ ನಾವು ಕ್ಲೋಸ್ ಮಾಡ್ದು, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರು ಏನು ಕಾನೂನು ಉಲ್ಲಂಘನೆ ಮಾಡಿ ಅವ್ರು ಮಾರಾಟ ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. NSQ ಡ್ರಗ್ಸ್ ಮ್ಯಾನುಫ್ಯಾಕ್ಚರ್ಸ್ ಮೇಲೆ ನಾವು ಬಹಳಷ್ಟು ಕೇಸ್ಗಳನ್ನ ನಾವು ಹಾಕಿದ್ದೀವಿ. ಸೊ ಈ ತರ ನಮ್ಮ ಇಲಾಖೆಯಿಂದ ಕ್ರಮ ತಗೊಳ್ತಾ ಇದ್ದೀವಿ ಮಾನ್ಯ ಸಭಾಧ್ಯಕ್ಷರೇ. ಮತ್ತು ಇದನ್ನ ಖಂಡಿತವಾಗಿಯೂ ಬರುವಂತ ದಿವಸದಲ್ಲಿ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ನಲ್ಲಿ ಸಾಕಷ್ಟು ಈಗ ಸುಧಾರಣೆ ಕ್ರಮಗಳು ತಗೊಳ್ತಾ ಇದ್ದೀವಿ ಅಂತ. ಅಂದ್ರೆ ಈಗ ಅಲ್ಲಿ MD ಅನ್ನು ಕೂಡ ಒಬ್ರು IAS ಅಧಿಕಾರಿಯನ್ನೇ ಹಾಕಿದ್ದೀವಿ. ಮತ್ತು ಟೆಂಡರ್ ಕಂಡೀಷನ್ಸ್ ಅಲ್ಲಿ ಹಿಂದೆ ಈ ಟೆಂಡರ್ ಕಂಡೀಷನ್ಸ್ ಹೆಂಗಿದೆ ಅಂತ ಹೇಳಿದ್ರೆ ಕೆಲವು ಕಂಪನಿಗಳು ಬಂದು ಭಾಗವಹಿಸಬಹುದು. ಮನೆ ಸುರೇಶ್ ಕುಮಾರ್ ಅವರು ಆ ತರ ಮಾಡಿದ್ದಾರೆ. ಸೊ ಅನೇಕ ಕಡೆ ಕ್ವಾಲಿಫೈನೇ ಆಗ್ತಾ ಇರಲ್ಲ ಸಿಂಗಲ್ ಬಿಡ್ದಾರರು. ಸೊ ಈಗ ನಾವು ಆ ಟೆಂಡರ್ ಕಂಡೀಷನ್ ಸರಳೀಕರಣ ಮಾಡಿ ಹೆಚ್ಚು ಬಿಡ್ದಾರರು ಬಂದು ಭಾಗವಹಿಸಬೇಕು, ಮತ್ತು ಸುಲಭವಾಗಿ ನಮಗೆ ಅಂದ್ರೆ ಆದಷ್ಟು ಮಟ್ಟಿಗೆ ಥ್ರೂ ಟೆಂಡರ್ ಅನ್ನೇ ತಗೊಳ್ತಕ್ಕಂಥದ್ದು ಮಾಡಬೇಕು ಅಂತ ನಾವು ಮಾಡ್ತಾ ಇದೀವಿ. ಸೊ KSMSC ಸುಧಾರಣೆ ಮಾಡ್ತಾ ಇದೀವಿ. ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಈಗ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ ಮಾಡಿದೀವಿ. ಅಲ್ಲೂ ಕೂಡ ಒಬ್ಬರನ್ನ ಕಮಿಷನರ್ ನೇಮಕ ಮಾಡಿದೀವಿ. ಹಿಂದೆ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅದೊಂಥರ ಪ್ರತ್ಯೇಕ ಇಲಾಖೆ ಆಗಿತ್ತು. ಅದೇ ಯಾರು ಅದ್ರ ಬಗ್ಗೆ ಅವ್ರದೇ ಆದಂತ ರೀತಿಗೆ ಅವರು ನಿರ್ವಹಣೆ ಮಾಡ್ತಾ ಇದ್ರು. ಈಗ ನಾವು ಒಬ್ಬ ಕಮಿಷನರ್ನ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಮೇಲೆ ಉಸ್ತುವಾರಿ ಮಾಡ್ತಕ್ಕಂಥದ್ದು ಮಾಡಿದೀವಿ. ಸೊ ಹಲವಾರು ಕ್ರಮಗಳು, ಸುಧಾರಣೆ ಕ್ರಮಗಳು ಕೂಡ ಮಾಡ್ತಾ ಇದ್ದೀವಿ, ಮತ್ತು ಎಫಿಷಿಯನ್ಸಿಯನ್ನ ಉತ್ತಮ ಮಟ್ಟಕ್ಕೆ ತಗೊಂಡೋಗ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಸೊ ಎಲ್ಲಾ ರೀತಿಯ ಕ್ರಮ, ಎಲ್ಲರ ಸಹಕಾರ ಬೇಕಾಗ್ತದೆ. ನೀವೇನು ಬೈಬೇಕಾಗಿಲ್ಲ, ತೆಗಳ್ಬೇಕಾಗಿಲ್ಲ, ಸಹಕಾರ ಕೊಡಿ. ನಾವಿಬ್ರು ಎಲ್ಲರೂ ಸೇರಿ ಕೆಲಸ ಮಾಡೋಣ. ಅದಕ್ಕೋಸ್ಕರ ಆ ತರ ಮಾಡಿದ್ರೆ ಖಂಡಿತ ಇದನ್ನ ನಾವು ಬಲಪಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಮಾನ್ಯ ಸಭಾಧ್ಯಕ್ಷರು.